ಸ್ನೇಹಿತರೆ, ನಮಸ್ಕಾರ. ಟಿ20 ವಿಶ್ವಕಪ್ ಈಗಾಗಲೇ ಅದ್ಧೂರಿಯಾಗಿ ಶುರುವಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಭರ್ಜರಿಯಾಗಿ ತೆತ್ತಿದೆ. ಆದರೆ ಈಗ ಕ್ರಿಕೆಟ್ ಜಗತ್ತಿನ ಕಣ್ಣೆಲ್ಲ ನೆಟ್ಟಿರುವುದು ಫೆಬ್ರವರಿ 15ರತ್ತ. ಹೌದು, ಅಂದು ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈವೋಲ್ಟೇಜ್ ಪಂದ್ಯ ನಡೆಯಬೇಕಿದೆ. ಮೊದಲಿಗೆ ಭಾರತದ ವಿರುದ್ಧದ ಪಂದ್ಯ ಬಾಯ್ಕಾಟ್ ಮಾಡಿದ್ದೇವೆ ಎಂದು ಪುಂಗಿದ್ದ ಪಾಕಿಸ್ತಾನ ಈಗ ಪುನಃ ಯೂ ಟರ್ನ್ ಹೊಡೆದಿದೆ. ಅಷ್ಟಕ್ಕೂ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಆಡುತ್ತಿರುವ ಆಟವೇನು? ಐಸಿಸಿ ಪಾಕಿಸ್ತಾನಕ್ಕೆ ನೀಡಿದ ಖಡಕ್ ಎಚ್ಚರಿಕೆಯೇನು? ಮತ್ತು ಪಾಕಿಸ್ತಾನ ಈಗ ಮುಂದಿಟ್ಟಿರುವ ವಿಚಿತ್ರ ಬೇಡಿಕೆಗಳ್ಯಾವುವು? ಈ ಎಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚಿಸೋಣ. ಸ್ನೇಹಿತರೆ, ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಮೊದಲಿಗೆ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಒಂದೆಡೆ ಭಾರತ ತಂಡವು ಅಮೆರಿಕವನ್ನು ಸೋಲಿಸಿ ಆತ್ಮವಿಶ್ವಾಸದಲ್ಲಿದ್ದರೆ, ಇನ್ನೊಂದೆಡೆ ಪಾಕಿಸ್ತಾನವು ನೆದರ್ಲ್ಯಾಂಡ್ಸ್ ವಿರುದ್ಧ ಪ್ರಯಾಸಪಟ್ಟು ಗೆದ್ದಿದೆ. ಆದರೆ ಅಸಲಿ ಸಮಸ್ಯೆ ಇರುವುದು ಮೈದಾನದ ಒಳಗಲ್ಲ, ಮೈದಾನದ ಹೊರಗೆ. ಸ್ನೇಹಿತರೆ, ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಕೊಲಂಬೋಗೆ ಹೋಗಿ ಆಡಲು ಸಿದ್ಧವಿದ್ದೇವೆ, ನಮ್ಮ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಎಂದು. ಆದರೆ ಪಾಕಿಸ್ತಾನ ಮಾತ್ರ ಆರಂಭದಲ್ಲಿ ಪಂದ್ಯವನ್ನು ಬಾಯ್ಕಾಟ್ ಮಾಡುವುದಾಗಿ ಬೆದರಿಕೆ ಹಾಕಿತ್ತು. ಆದರೆ ಕಳೆದ 24 ಗಂಟೆಗಳಲ್ಲಿ ಐಸಿಸಿ ಮತ್ತು ಪಿಸಿಬಿ ನಡುವೆ ನಡೆದ ವಿದ್ಯಮಾನಗಳು ಪಾಕಿಸ್ತಾನದ ವರ್ತನೆಯನ್ನು ಬದಲಿಸಿವೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆರಂಭದಲ್ಲಿ ಪಂದ್ಯ ಆಡುವುದಿಲ್ಲ ಎಂದು ಹೇಳಲು ಫೋರ್ಸ್ ಮೆಜೋರ್ ಎಂಬ ನಿಯಮದ ನೆಪವೊಡ್ಡಿತ್ತು. ಏನಿದು ಫೋರ್ಸ್ ಮೆಜೋರ್? ಕ್ರಿಕೆಟ್ ನಿಯಮಗಳಲ್ಲಿ ಯುದ್ಧ, ನೈಸರ್ಗಿಕ ವಿಕೋಪ, ಸಾಂಕ್ರಾಮಿಕ ರೋಗ ಅಥವಾ ಸರ್ಕಾರದ ಆದೇಶಗಳಂತಹ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ಈ ನಿಯಮವನ್ನು ಬಳಸಿಕೊಂಡು ತಂಡಗಳು ಪಂದ್ಯದಿಂದ ಹಿಂದೆ ಸರಿಯಬಹುದು. ಆದರೆ ಪಾಕಿಸ್ತಾನ ಮಾಡಿದ್ದೇನು ಗೊತ್ತಾ? ತನ್ನ ಸರ್ಕಾರದ ಒಂದು ಟ್ವೀಟ್ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನು ಮುಂದಿಟ್ಟುಕೊಂಡು, ನೋಡಿ, ನಮ್ಮ ಸರ್ಕಾರ ನಮಗೆ ಆಡಲು ಬಿಡುತ್ತಿಲ್ಲ, ಅದಕ್ಕಾಗಿಯೇ ನಾವು ಬರುತ್ತಿಲ್ಲ ಎಂದು ಐಸಿಸಿಗೆ ಪತ್ರ ಬರೆದಿತ್ತು. ಆದರೆ ಐಸಿಸಿ ಈ ತರ್ಕವನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಕೊಲಂಬೋದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಆಡುವಾಗ ಇಲ್ಲದ ಭದ್ರತಾ ಸಮಸ್ಯೆ ಭಾರತದ ವಿರುದ್ಧ ಆಡುವಾಗ ಹೇಗೆ ಬರುತ್ತದೆ ಎಂದು ಐಸಿಸಿ ಪ್ರಶ್ನಿಸಿದೆ. ಅಷ್ಟೇ ಅಲ್ಲ, ಐಸಿಸಿ ಪಾಕಿಸ್ತಾನಕ್ಕೆ ಕಠಿಣ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಪಾಕಿಸ್ತಾನ ಕೊನೆಯ ಕ್ಷಣದಲ್ಲಿ ಪಂದ್ಯದಿಂದ ಹಿಂದೆ ಸರಿದರೆ ನಿಮ್ಮ ಮೇಲೆ ಭಾರೀ ದಂಡ ವಿಧಿಸಲಾಗುವುದು ಮತ್ತು ಮುಂದಿನ ಪಂದ್ಯಾವಳಿಗಳಿಂದ ನಿಷೇಧ ಹೇರಲಾಗುವುದು ಎಂದು ಎಚ್ಚರಿಸಿದೆ. ಐಸಿಸಿಯ ಈ ಖಡಕ್ ನಿಲುವಿನಿಂದ ಪಾಕಿಸ್ತಾನ ಈಗ ಮೆಲ್ಲಗೆ ದಾರಿಗೆ ಬರುತ್ತಿದೆ. ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ. ಪರಿಸ್ಥಿತಿ ಕೈಮೀರುತ್ತಿದೆ ಎಂದು ಅರಿತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಹಸಿನ್ ನಖ್ವಿ ಅವರು ಐಸಿಸಿ ಜೊತೆ ಮಾತುಕತೆಗೆ ಮುಂದಾದರು. ಲಾಹೋರಿನ ಗಡಾಫಿ ಸ್ಟೇಡಿಯಂನಲ್ಲಿ ಐಸಿಸಿ ಉಪಾಧ್ಯಕ್ಷ ಇಮ್ರಾನ್ ಖ್ವಾಜಾ ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರೊಂದಿಗೆ ಸುಮಾರು 5 ಗಂಟೆಗಳ ಕಾಲ ಸಭೆ ನಡೆಸಲಾಯಿತು. ಸ್ನೇಹಿತರೆ, ಮೂಲಗಳ ಪ್ರಕಾರ ಈ ಸಭೆಯಲ್ಲಿ ಪಾಕಿಸ್ತಾನವು ಪಂದ್ಯ ಆಡಲು ಒಪ್ಪಿಕೊಳ್ಳುವ ಮುನ್ನ ಐಸಿಸಿ ಮುಂದೆ ಪ್ರಮುಖವಾಗಿ 3-4 ಬೇಡಿಕೆಗಳು ಅಥವಾ ಷರತ್ತುಗಳನ್ನು ಇಟ್ಟಿದೆ ಎಂದು ಹೇಳಲಾಗುತ್ತಿದೆ. ಆ ಬೇಡಿಕೆಗಳು ಬಲು ವಿಚಿತ್ರವಾಗಿವೆ. ಅವುಗಳಲ್ಲಿ ಮೊದಲನೆಯದಾಗಿ ಬಾಂಗ್ಲಾದೇಶದ ಮೇಲಿನ ನಿರ್ಬಂಧ. ಬಾಂಗ್ಲಾದೇಶವು ಪಂದ್ಯಾವಳಿಯಿಂದ ಹಿಂದೆ ಸರಿಯುವ ಮಾತುಗಳನ್ನು ಆಡಿತ್ತು. ಈಗ ಒಂದು ವೇಳೆ ಅವರು ಹಿಂದೆ ಸರಿದರೂ ಅವರ ಮೇಲೆ ಯಾವುದೇ ನಿರ್ಬಂಧ ಅಥವಾ ದಂಡ ವಿಧಿಸಬಾರದು ಎಂಬುದು ಪಾಕಿಸ್ತಾನದ ಮೊದಲ ಬೇಡಿಕೆ. ಇಲ್ಲಿ ಪಾಕಿಸ್ತಾನವು ಬಾಂಗ್ಲಾದೇಶವನ್ನು ದಾಳವಾಗಿ ಬಳಸಿಕೊಂಡಿದೆ ಎಂಬ ಮಾತುಗಳು ಕೇಳಬರುತ್ತಿವೆ. ಎರಡನೆಯದು ಹೆಚ್ಚುವರಿ ಆದಾಯ, ರೆವೆನ್ಯೂ ಶೇರ್. ತಮಗೆ ಬರುವ ಆದಾಯದ ಪಾಲನ್ನು ಹೆಚ್ಚಿಸಬೇಕು ಎಂದು ಪಾಕಿಸ್ತಾನ ಬೇಡಿಕೆ ಇಟ್ಟಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕಿಸ್ತಾನಕ್ಕೆ ಇದೊಂದು ರೀತಿಯಲ್ಲಿ ಹಣದ ಹರಿವು ಹೆಚ್ಚಿಸಿಕೊಳ್ಳುವ ತಂತ್ರವಾಗಿದೆ. ಮೂರನೆಯದು ದ್ವಿಪಕ್ಷೀಯ ಸರಣಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಸರಣಿ ನಡೆದು ಬಹಳ ವರ್ಷಗಳಾಗಿದೆ. 2012-13 ನಂತರ ನಡೆದಿಲ್ಲ. ಈಗ ಭಾರತದ ಜೊತೆ ದ್ವಿಪಕ್ಷೀಯ ಸರಣಿ ಆಯೋಜಿಸಬೇಕು ಎಂಬುದು ಅವರ ಮೂರನೆಯ ಬೇಡಿಕೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಇದಕ್ಕೆ ಒಪ್ಪುವುದು ಅಸಾಧ್ಯ ಎಂದು ಎಲ್ಲರಿಗೂ ತಿಳಿದಿದೆ. ಕೊನೆಯದಾಗಿ ಹ್ಯಾಂಡ್ಶೇಕ್. ಇದು ಅತ್ಯಂತ ವಿಚಿತ್ರವಾದ ಬೇಡಿಕೆ. ಪಂದ್ಯ ನಡೆದರೆ ಭಾರತದ ಆಟಗಾರರು ಪಾಕಿಸ್ತಾನದ ಆಟಗಾರರೊಂದಿಗೆ ಹಸ್ತಲಾಘವ ಅಂದರೆ ಕೈಕುಲುಗಬೇಕು ಎಂಬ ಷರತ್ತನ್ನು ವಿಧಿಸಲಾಗಿದೆ ಎಂದು ಹೇಳಲಾಗುತ್ತಿದೆ.
ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶವೆಂದರೆ ಅದು ಪಾಕಿಸ್ತಾನದ ರಾಜಕೀಯ ಮತ್ತು ಕ್ರಿಕೆಟ್ ಮಂಡಳಿಯ ದ್ವಂದ್ವ ನೀತಿ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಆರಂಭದಲ್ಲಿ ನಾವು ಭಾರತದೊಂದಿಗೆ ಆಡುವುದಿಲ್ಲ ಎಂದು ಹೇಳಿಕೆ ನೀಡಿದ್ದರು. ಆದರೆ ಈಗ ಪಿಸಿಬಿ ಅಧ್ಯಕ್ಷರು ಐಸಿಸಿ ಜೊತೆ ಮಾತುಕತೆ ನಡೆಸಿ ಪಂದ್ಯ ಆಡಲು ಒಪ್ಪಿಕೊಳ್ಳುವ ಹಂತಕ್ಕೆ ಬಂದಿರುವುದು ಅವರ ಪ್ರಧಾನಿಯ ಮಾತಿಗೆ ಬೆಲೆಯೇ ಇಲ್ಲದಂತಾಗಿದೆ. ಇನ್ನೊಂದೆಡೆ ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಕೂಡ ಪಾಕಿಸ್ತಾನಕ್ಕೆ ಪತ್ರ ಬರೆದು ಮನವಿ ಮಾಡಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ನಡೆದರೆ ಮಾತ್ರ ಕ್ರೀಡಾಂಗಣ ಹೌಸ್ಫುಲ್ ಆಗುತ್ತದೆ ಮತ್ತು ಶ್ರೀಲಂಕಾದ ಪ್ರವಾಸೋದ್ಯಮಕ್ಕೂ ಲಾಭವಾಗುತ್ತದೆ. ಆದ್ದರಿಂದ ಪಂದ್ಯ ಆಡಲು ಬನ್ನಿ ಎಂದು ಅವರು ಒತ್ತಾಯಿಸಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದ ಸ್ಥಿತಿ ಅತ್ರಂತವಾಗಿದೆ. ಪಾಕಿಸ್ತಾನವು ಬಾಂಗ್ಲಾದೇಶವನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ಈಗ ತಾನು ಸೇಫ್ ಆಗಿ ಪಂದ್ಯ ಆಡಲು ಮುಂದಾಗುತ್ತಿದೆ. ಆದರೆ ಬಾಂಗ್ಲಾದೇಶ ಮಾತ್ರ ಐಸಿಸಿ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಹೇಳುವುದಾದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವು ಬ್ಯಾಕ್ ಫುಟ್ಗೆ ಬಂದಿದೆ. ಐಸಿಸಿ ನೀಡಿದ 24 ಗಂಟೆಗಳ ಗಡುವಿನೊಳಗೆ ಅವರು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಐಸಿಸಿ ಕೂಡ ಕಠಿಣ ನಿಲುವು ತಳೆದಿರುವುದರಿಂದ ಮತ್ತು ಆರ್ಥಿಕ ನಷ್ಟದ ಭೀತಿಯಿಂದಾಗಿ ಪಾಕಿಸ್ತಾನವು ಫೆಬ್ರವರಿ 15ರ ಪಂದ್ಯವನ್ನು ಆಡುವುದು ಬಹುತೇಕ ಖಚಿತ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಒಟ್ಟಿನಲ್ಲಿ ಫೆಬ್ರವರಿ 15ರಂದು ನಾವು ಭಾರತ ಮತ್ತು ಪಾಕಿಸ್ತಾನದ ರೋಚಕ ಹೋರಾಟವನ್ನು ನಾವು ನೋಡುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಪಾಕಿಸ್ತಾನದ ಈ ಯೂ-ಟರ್ನ್ ಬಗ್ಗೆ ಮತ್ತು ಅವರಿಟ್ಟಿರುವ ವಿಚಿತ್ರ ಬೇಡಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ನಿಜವಾಗಲೂ ಆಡುತ್ತಾರಾ ಅಥವಾ ಕೊನೆಯ ಕ್ಷಣದಲ್ಲಿ ಮತ್ತೆ ಕ್ಯಾತೆ ತೆಗೆಯುತ್ತಾರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.